ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ತಾಜ್. ಕರ್ನಾಟಕದ ನಂಬರ್ 1 ಹಾಟ್‌ಸ್ಟಾರ್ ಆಟಚಕ್ಕಿಯ ಈ ಲೈವ್ ಡೆಮೋನ್ಸ್ಟ್ರೇಷನ್‌ನಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬನ್ನಿ ನೋಡೋಣ ಹಾಟ್‌ಸ್ಟಾರ್ ಆಟಚಕ್ಕಿಯ ವಿಶೇಷತೆಗಳನ್ನು. ಇನ್ನು ಮೇಲ್ಭಾಗದ ಡೋರ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಆಟಚಕ್ಕಿಯನ್ನ ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯ ಜೊತೆ ಕಂಪನಿಯ ಎಲ್ಲ ಬ್ರಾಂಚ್ಗಳ ಬಗ್ಗೆನೂ ವಿವರಣೆ ಸಿಗುತ್ತೆ. ಅಷ್ಟೇ ಅಲ್ಲ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಒಂದು ಡೆಮೋನ್ಸ್ಟ್ರೇಷನ್ ವಿಡಿಯೋ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದು ಜಾಲಿ ಸೆಕ್ಷನ್. ಇಲ್ಲಿ ಹಿಟ್ಟಿನ ಅನುಗುಣವಾಗಿ ಜಾಲಿಗಳನ್ನ ಇಡಲಾಗಿರುತ್ತೆ. ಇನ್ನು ಇದು ಹಾಪರ್ನಲ್ಲಿ 5 kgಯಷ್ಟು ಧಾನ್ಯವನ್ನು ಹಾಕಬಹುದು. ಹಾಟ್‌ಸ್ಟಾರ್ ಆಟಚಕ್ಕಿಯಲ್ಲಿ ನಿಮಗೆ ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಹಾಪರ್ ಸಿಗುತ್ತೆ. ಇದು ಮೇನ್ ಡೋರ್. ಇದು ಗ್ರೈಂಡಿಂಗ್ ಚೇಂಬರ್. ಇದು ಚೇಂಬರ್ ಲಾಕ್. ಚೇಂಬರ್ ಅನ್ನು ಏರ್ ಟೈಟ್ ಮಾಡಲು ಹೆಲ್ಪ್ ಮಾಡುತ್ತದೆ. ಇದು ಸ್ಟೋರೇಜ್ ಕಂಟೈನರ್. ಇಲ್ಲಿ ಬೀಸಿರುವಂತಹ ಹಿಟ್ಟು ಸ್ಟೋರ್ ಆಗುತ್ತದೆ. ಇನ್ನು ಇದು ಫಿಲ್ಟರ್ನಿಂದ ಹಿಟ್ಟು ಬೀಸಿದ ನಂತರ ಬಿಸಿ ಗಾಳಿ ಹೊರಗೆ ಹೋಗುತ್ತೆ. ಇದು ಫಿಲ್ಟರ್ ಲಾಕ್. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಹಾಟ್‌ಸ್ಟಾರ್ ಆಟಚಕ್ಕಿಯ ಡಿಫ್ರೆಂಟ್ ಸೆಕ್ಷನ್ಸ್. ಬನ್ನಿ ನೋಡೋಣ ಇದನ್ನ ಬಳಸೋದು ಹೇಗೆ. ಮೊದಲನೇದಾಗಿ ನಾವು ಪವರ್ ಕೇಬಲ್ ಅನ್ನ ಪ್ಲಗ್ ಇನ್ ಮಾಡೋಣ. ಆಮೇಲೆ ಸ್ವಿಚ್ ಆನ್ ಮಾಡೋಣ. ಹಾಟ್‌ಸ್ಟಾರ್ ಆಟಚಕ್ಕಿಯನ್ನ ಆನ್ ಮಾಡಿದ ನಂತರ ಮೇಲ್ಭಾಗದ ಡೋರನ್ನು ಓಪನ್ ಮಾಡಬೇಕು. ನಿಮ್ಮ ಅಗತ್ಯದ ಅನುಸಾರವಾಗಿ ಜಾಲಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಅದಕ್ಕೆ ಅಗತ್ಯವಿರುವಂತಹ ಮಾಹಿತಿ ನಿಮಗೆ ಡೋರ್ನ ಮೇಲ್ಭಾಗದಲ್ಲಿ ಸಿಗುತ್ತೆ. ಈಗ ನಾವು ಗ್ರೈಂಡಿಂಗ್ ಚೇಂಬರ್ನ ಮೇಲ್ಭಾಗದ ಡೋರ್ನ ಓಪನ್ ಮಾಡೋಣ. ಹಾಟ್‌ಸ್ಟಾರ್ ಆಟಚಕ್ಕಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಕೊಟ್ಟಿರುವಂತಹ ಚಾರ್ಟ್ನ ಸಹಾಯದಿಂದ ನಿಮ್ಮ ಬಳಿ ಇರುವಂತಹ ಧಾನ್ಯದ ಅನುಸಾರವಾಗಿ ಜಾಲಿಯನ್ನು ಸೆಟ್ ಮಾಡಿಕೊಳ್ಬೇಕು. ಒಮ್ಮೆ ಜಾಲಿ ಸರಿಯಾಗಿ ಫಿಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ಗ್ರೈಂಡಿಂಗ್ ಚೇಂಬರನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ. ನಂತರ ಮೇನ್ ಡೋರನ್ನು ಕೂಡ ನೀವು ಲಾಕ್ ಮಾಡಬೇಕು. ಈಗ ನಾವು ಈ ಗೋಧಿಯನ್ನು ಹಾಪರ್ನಲ್ಲಿ ಹಾಕೋಣ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಿಟ್ಟು ಸಿದ್ಧವಾಗುತ್ತೆ. ಅದು ಕೂಡ ಸ್ವಚ್ಛ ಮತ್ತು ಶುದ್ಧವಾಗಿ. ನಮ್ಮ ಹಾಟ್‌ಸ್ಟಾರ್ ಆಟಚಕ್ಕಿಯಲ್ಲಿ ಚೈಲ್ಡ್ ಲಾಕ್ ಕೂಡ ಇದೆ. ಮಕ್ಕಳೇನಾದರೂ ಡೋರನ್ನು ಓಪನ್ ಮಾಡಿದ್ರೆ ಮಷಿನ್ ತಕ್ಷಣ ಆಫ್ ಆಗುತ್ತೆ. ನೀವು ಡೋರನ್ನು ಕ್ಲೋಸ್ ಮಾಡಿದಾಗ ಮಷಿನ್ ಆಟೋಮೆಟಿಕ್ಲಿ ಆನ್ ಕೂಡ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಹಾಟ್‌ಸ್ಟಾರ್ ಸ್ಮಾರ್ಟ್ 5 kg ಆಟಚಕ್ಕಿ. ಹಾಪರ್ ಕೂಡ 5 kg ಇರುತ್ತೆ. ಅಷ್ಟೇ ಅಲ್ಲ, ಕಂಟೈನರ್ ಕೂಡ 5 kg ಕೆಪಾಸಿಟಿ ಇದೆ ಆಗಿರುತ್ತೆ. ಹಾಪರ್ನಲ್ಲಿ ಗೋಧಿ ಖಾಲಿ ಆದ್ಮೇಲೂ ಕೂಡ ಮೋಟಾರ್ ನಡೀತಾ ಇರುತ್ತೆ. ಕಾರಣ ಗ್ರೈಂಡಿಂಗ್ ಚೇಂಬರ್ನಲ್ಲಿ ಇನ್ನೂ ಕಾಳುಗಳು ಬಾಕಿ ಇದೆ. ಒಮ್ಮೆ ಎಲ್ಲ ಬಿಸಿ ಆದ ಮೇಲೆ ಮಷಿನ್ ಆಟೋಮೆಟಿಕಲಿ ಆಫ್ ಕೂಡ ಆಗುತ್ತೆ. ಈಗ ನಮ್ಮ ಬಳಿ ಫ್ರೆಶ್ ಆದ ಹಿಟ್ಟು ರೆಡಿ ಆಗಿದೆ. ಬನ್ನಿ ಕಂಟೈನರ್ನ ಓಪನ್ ಮಾಡೋಣ. ಈಗ ನೀವಿಲ್ಲಿ ನೋಡಬಹುದು ಕಂಟೈನರ್ನಲ್ಲಿ ಯಾವ ರೀತಿಯಲ್ಲಿ ಫ್ರೆಶ್ ಹಿಟ್ಟು ರೆಡಿ ಆಗಿದೆ ಅಂತ. ಇನ್ನು ನಾವೀಗ ಫಿಲ್ಟರ್ ಅನ್ನು ಕೂಡ ಆಚೆ ತೆಗೆಯೋಣ. ಇನ್ನು ನಾವೀಗ ಆಟಚಕ್ಕಿಯನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಹಾಟ್‌ಸ್ಟಾರ್ ಸ್ಮಾರ್ಟ್ 5 ಕಿಲೋ ಆಟಚಕ್ಕಿಯೊಂದಿಗೆ ನಿಮಗೆ ಒಂದು ಬ್ರಷ್ ಸಿಗುತ್ತೆ ಕ್ಲೀನಿಂಗ್ ಪರ್ಪಸ್ಗಾಗಿ. ಹಾಟ್‌ಸ್ಟಾರ್ನಲ್ಲಿ ಸ್ಮಾರ್ಟ್ ಮಾಡೆಲ್ ಮಾತ್ರವಲ್ಲದೆ ಪ್ರೋ ವಿಸಿ ಮಾಡೆಲ್ ಕೂಡ ಅವೈಲೇಬಲ್ ಇದ್ದು ಅದರಲ್ಲಿ ಇನ್‌ಬಿಲ್ಟ್ ವ್ಯಾಕ್ಯೂಮ್ ಕ್ಲೀನರ್ಗಳು ಬರುತ್ತೆ. ಪ್ರೋ ವಿಸಿ
6.5 kg ಹಾಟ್ಸ್ಟಾರ್ ಆಟಾ ಚಕ್ಕಿಯನ್ನು ವ್ಯಾಕ್ಯೂಮ್ ಕ್ಲೀನರ್ನ ಬಳಸಿಕೊಂಡು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಪ್ರೋ ವಿಸಿ ಮಾಡೆಲ್ನಲ್ಲಿ 2 ಅಟ್ಯಾಚ್ಮೆಂಟ್ಗಳನ್ನು ಕೊಟ್ಟಿರ್ತೀವಿ. ಒಂದು ಡಸ್ಟ್ ಕಲೆಕ್ಟರ್, ಇನ್ನೊಂದು ಸಕ್ಷನ್ ಪೈಪ್. ಬನ್ನಿ ಇದನ್ನ ಹೇಗೆ ಬಳಸೋದು ಅಂತ ತೋರಿಸ್ತೀನಿ. ಬ್ಲೋವರ್ನ ಜಾಗದಲ್ಲಿ ನಾವು ಡಸ್ಟ್ ಕಲೆಕ್ಟರ್ನ ಫಿಟ್ ಮಾಡೋಣ. ಹಾಗೆ ಸಕ್ಷನ್ನ ಜಾಗದಲ್ಲಿ ನಮ್ಮ ಬಳಿ ಇರುವಂತಹ ಸಕ್ಷನ್ ಪೈಪ್ನ ಇಲ್ಲಿ ಅಟ್ಯಾಚ್ ಮಾಡೋಣ. ನೀವು ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡುವಾಗ ಡೋರ್ನ ಓಪನ್ ಇಟ್ಟು ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ಹೇಗೆ ಗ್ರೈಂಡಿಂಗ್ ಚೇಂಬರ್ನ ಒಳಭಾಗದಲ್ಲಿರುವಂತಹ ಹಿಟ್ಟು ಕೂಡ ಕ್ಲೀನ್ ಆಗ್ತಿದೆ ಅಂತ. ನೀವು ಲಿಡ್ನ ಮೇಲ್ಭಾಗವನ್ನು ಎಲ್ಲ ಕಡೆನೂ ಈ ಬ್ರಷ್ ಇಂದ ಈಸಿಯಾಗಿ ಕ್ಲೀನ್ ಮಾಡಿಕೊಳ್ಬಹುದು. ಹಾಟ್ಸ್ಟಾರ್ ಆಟಾ ಚಕ್ಕಿಯನ್ನು ಉಪಯೋಗಿಸಿದ ನಂತರ ಮಷೀನನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಈಸಿಯಾಗಿದೆ. ಸಕ್ಷನ್ ಪೈಪಿಂದ ಸಕ್ಷನ್ ಆದಂತಹ ಹಿಟ್ಟು ಈ ಸ್ಟೋರೇಜ್ ಬ್ಯಾಗ್ನಲ್ಲಿ ಸ್ಟೋರ್ ಆಗಿರುತ್ತೆ. ಹೆಚ್ಚಿನ ಕ್ಲೀನಿಂಗ್ ಆಗಿ ನೀವು ಬ್ಲೋವರ್ ಆಪ್ಷನ್ ಅನ್ನು ಕೂಡ ಚೂಸ್ ಮಾಡಬಹುದು. ಸಕ್ಷನ್ ಆಗಿ ನೀಡಿರುವ ಪೈಪನ್ನು ನೀವು ಬ್ಲೋವರ್ ಜಾಗದಲ್ಲಿ ಅಟ್ಯಾಚ್ ಮಾಡಿಕೊಂಡು ಅದನ್ನ ಆಸ್ ಬ್ಲೋವರ್ ಯೂಸ್ ಮಾಡಬಹುದು. ನೋಡಿ, ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದಾವೆ. ಇದು ಈಗ ಬ್ಲೋವರ್ ಆಗಿ ಕೆಲಸ ಮಾಡ್ತಿದೆ. ನೋಡಿ ಫ್ರೆಂಡ್ಸ್, ಆಟಾ ಚಕ್ಕಿ ಇವಾಗ ಕ್ಲೀನ್ ಆಗಿದೆ. ಈಗ ನಾವು ಈ ಚೇಂಬರ್ ಅನ್ನು ಕೂಡ ಕ್ಲೋಸ್ ಮಾಡೋಣ. ಕಂಟೈನರ್ನ ಅದರ ಜಾಗದಲ್ಲಿ ಇಟ್ಟು ಲಾಕ್ ಕೂಡ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿಂದ ಹಾಟ್ಸ್ಟಾರ್ ಆಟಾ ಚಕ್ಕಿ ನಿಮ್ಮ ಜೊತೆ ಇರುತ್ತೆ.